ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಕಾಮಕ್ಕೆ ಒಳಗಾದಂಥ ವ್ಯಕ್ತಿಯು ಕಾಮವಾಂಚೆಯನ್ನು ತೀರಿಸ್ಕೊಳ್ಳಿಕ್ಕಾಗಿ ಸ್ತ್ರೀಯ ವಶವರ್ತಿ ಆಗ್ತಾನೆ. ಅಂದರೆ ತನ್ನ ಸ್ವಂತ ಬುದ್ಧಿಯನ್ನು ಕಳ್ಕೊಂಡು ಅವನು ಕಾಮುಕನಾಗಿರ್ತಾನೆ. ಅದೇ ರೀತಿಯಲ್ಲಿ ಏಕನಿಷ್ಠೆಯನ್ನು ಕಳ್ಕೊಂಡಂಥ ವ್ಯಕ್ತಿ, ಅನನ್ಯ ಭಕ್ತಿಭಾವವನ್ನು ಕಳ್ಕೊಂಡಂಥ ವ್ಯಕ್ತಿಯು ಕೂಡ ಈ ಮಾಯಾ ನದಿಯನ್ನು ದಾಟ್ಲಾರ ಅಂತ ಪರಮಾತ್ಮ ಹೇಳ್ತಾ ಇರ್ತಾನೆ. ಅವರನ್ನು ಕುರಿತು ಈ ರೀತಿ ಹೇಳಬಹುದು, ಯಾರನ್ನ ಮಾಯೆಯಲ್ಲಿ ಸಿಕ್ಕಾಕೊಂಡವ್ರನ್ನ ಈ ರೀತಿಯಲ್ಲಿ ಇನ್ನೂ ಒಂದು ಹೇಳ್ಬೋದು. ಅದೇನು ಅಂದರೆ, ಅವರು ಮಾಯಾ ನದಿಯನ್ನು ಈಜಿ ದಾಟಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ. ಮಾಯಾ ನದಿನ ಈಜಿ ದಾಟಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ಅವರ ಮುಂದಿರುವ ಆ ಕಡೆ ತೀರದಲ್ಲಿ ನೀರು ಇರುವುದೇ ಇಲ್ಲ. ಆ ಕಡೆ ತೀರದಲ್ಲಿ ನೀರೇ ಇರೋದಿಲ್ಲ. ಅವರು ಮಾಯಾ ನದಿಯನ್ನು ಈಜಲೇಬೇಕಾಗಿಲ್ಲ. ಸದ್ಗುರುವೆಂಬ ಒಳ್ಳೆ ನೌಕೆ ಸಿಕ್ಕಿದವರು, ಅನುಭವವೆಂಬ ಕೌಪೀನವನ್ನು ಬಿಗಿದು ಕಟ್ಟಿಕೊಂಡವರು, ಆತ್ಮಬೋಧೆ ಎಂಬ ತೆಪ್ಪವು ಸಿಕ್ಕಿದವರು, ಅಹಂಕಾರವೆಂಬುವ ದೊಡ್ಡ ಭಾರವನ್ನು ಬಿಸಾಡಿ ಸಂಕಲ್ಪ ವಿಕಲ್ಪವೆಂಬ ಅಲೆಗಳಿಂದ ತಪ್ಪಿಸಿಕೊಂಡು, ವಿಷಯಾಸಕ್ತಿ ಎಂಬ ಮಳೆ ಹೊಡೆತದಿಂದ ಉಳಿದುಕೊಂಡು, ಏಕತ್ವವೆಂಬುವ ಆತ್ಮಬೋಧಾರೂಪ ಮರದ ತುಂಡನ್ನು ಹಿಡಿದುಕೊಂಡು, ಹಿಂದೆಯೇ ನಿರಾಸೆ ಎಂಬುವ ಆ ದಂಡೆಯನ್ನು ಸೇರಿದವರು ಮಾತ್ರವೇ ಮೇಲಿಂದ ಮೇಲೆ ವೈರಾಗ್ಯವೆಂಬುವ ಕೈಗಳಿಂದ ನೀರನ್ನು ತಳ್ಳುತ್ತಾ, ಅಹಂ ಬ್ರಹ್ಮಾಸ್ಮಿ ಎಂಬ ಶ್ರದ್ಧಾ ಸಾಮರ್ಥ್ಯದಿಂದ ಮೇಲಕ್ಕೆ ತೇಲುತ್ತಾ ಕಡೆಯಲ್ಲಿ ಅನಾಯಾಸವಾಗಿಯೇ ನಿವೃತ್ತಿ ಎಂಬ ದಂಡೆಯನ್ನು ಸೇರುವರು. ಈ ಮಾರ್ಗದಲ್ಲಿದ್ದು ನನ್ನನ್ನು ಭಜಿಸುವವರು ಮಾತ್ರವೇ ನನ್ನ ಈ ಮಾಯಾ ನದಿಯನ್ನು ದಾಟಿ ಈಜಿ ದಾಟಬಲ್ಲರು. ಆದರೆ ಇಂತಹ ಭಕ್ತರು ವಿರಳವಾಗಿರುವುದರಿಂದ ಅಧಿಕ ಸಂಖ್ಯೆಯಲ್ಲಿ ಕಾಣುವುದಿಲ್ಲ. ಏನು ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ? ಎಂಥವರು ನನ್ನನ್ನು ಸೇರ್ತಾರೆ ಅಥವಾ ಪರಬ್ರಹ್ಮವನ್ನು, ಆ ಶೂನ್ಯವನ್ನು, ಬಟಾಬಯಲನ್ನು ಎಂಥವ್ರು ಸೇರ್ತಾರೆ ಅನ್ನೋದಕ್ಕೆ ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಸದ್ಗುರುವನ್ನು ಆಶ್ರಯಿಸಬೇಕು. ಸದ್ಗುರುವನ್ನು ಆಶ್ರಯಿಸಿ ಅನುಭವವನ್ನು ಪಡಿಬೇಕು. ಗುರುವಿನ ಮಾರ್ಗದರ್ಶನದಂತೆ ಸಾಧನೆಯನ್ನು ಮಾಡಿ ಅನುಭವವನ್ನು ಪಡಿಬೇಕು. ಅದಾದಮೇಲೆ ಆತ್ಮಬೋಧೆಯನ್ನು ಹೊಂದಬೇಕು. ಅನುಭವವನ್ನು ಪಡೆದು ಆತ್ಮಬೋಧೆಯನ್ನು ಹೊಂದು ಅಹಂಕಾರವನ್ನು ತಾವು ಬಿಸಾಡಬೇಕು. ಅಹಂಕಾರವನ್ನು ಬಿಡಬೇಕು. ಸಂಕಲ್ಪ ವಿಕಲ್ಪಗಳು ಇರ್ತಾವಲ್ಲ, ಆ ಸಂಕಲ್ಪ ವಿಕಲ್ಪಗಳನ್ನ ಕಳೆದಾಕಬೇಕು. ವಿಷಯಾಸಕ್ತಿಯಿಂದ ದೂರ ಇರಬೇಕು. ಇನ್ನು ಏಕತ್ವವೆಂಬುವ ಆತ್ಮಬೋಧ ರೂಪದಲ್ಲಿ ನೆಲೆಗೊಳ್ಳಬೇಕು. ಅಂಥವ್ರು ಮಾತ್ರ ನಿರಾಸೆ ಎಂಬ ಆ ದಂಡೆಯನ್ನು ಸೇರುವರು. ಯಾವ ಆಶಾಪಾಶಗಳಿಲ್ಲದೆ ಆತ್ಮಸುಖದಲ್ಲಿಯೇ ನೆಲೆಗೊಳ್ಳಬೇಕು. ಮೇಲಿಂದ ಮೇಲೆ ವೈರಾಗ್ಯವನ್ನು ಅನುಸರಿಸಬೇಕು. ವೈರಾಗ್ಯಕ್ಕೆ ಅವರು ಹೊಂದಿಕೆ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಎಂಬ ಶ್ರದ್ಧಾ ಸಾಮರ್ಥ್ಯದಿಂದ ಮೇಲಕ್ಕೆ ತೇಲುತ್ತಾ ಕಡೆಯಲ್ಲಿ ಅನಾಯಾಸವಾಗಿ ನಿವೃತ್ತಿ ದಂಡೆಯನ್ನು ಸೇರುವರು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ಪರಮಾತ್ಮ, ಸೋಹಂ ಸೋಹಂ ಎಂಬ ಆ ಮಂತ್ರವನ್ನು ಜಪ ಮಾಡ್ತಾ, ಅಂದರೆ ನಾನೇ ಪರಮಾತ್ಮನೆಂಬ ಏಕಭಾವದಿಂದ ಆ ನಿವೃತ್ತಿ ಮಾರ್ಗವನ್ನು ಸೇರ್ತಾರೆ. ಪ್ರವೃತ್ತಿ ಮಾರ್ಗದಲ್ಲಿದ್ದು ಪ್ರಪಂಚಿಕನಾಗಿದ್ದ ನಿವೃತ್ತಿ ಮಾರ್ಗವನ್ನು ಸೇರಿ ತಾನೇ ಪರಮಾತ್ಮನಾದ. ಈ ರೀತಿಯಲ್ಲಿ ಬಂದು ಸೇರ್ತಾರೆ. ಈ ಮಾರ್ಗದಲ್ಲಿದ್ದು ನನ್ನನ್ನು ಭಜಿಸುವವರು, ಸೋಹಂ ಎಂಬ ಭಾವದಿಂದ ಯಾರು ಅನನ್ಯವಾಗಿ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡ್ತಾರೋ ಅಂಥವ್ರು ಮಾತ್ರವೇ ಈ ಭವಸಾಗರವನ್ನು ದಾಟ್ತಕ್ಕಂಥವ್ರು. ಅಂಥವರು ಈ ಮಾಯಾ ನದಿಯನ್ನು ಈಜಿ ದಾಟ್ತಾರೆ. ಆದರೆ ಇಂಥವರು ಬಹಳ ವಿರಳ. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬನಿದ್ದಾನೇನೋ ಅಂತ ಹೇಳ್ತಾರೆ, ನೋಡೋದಕ್ಕೆ ಸಿಕ್ಕೋದಿಲ್ಲ ಅವರು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ಈ ಪ್ರಕಾರವಾಗಿ ಭಕ್ತರೇ ಅಲ್ಲದೆ ಅಹಂಕಾರವೆಂಬ ಭೂತಕ್ಕೆ ವಾಹನಗಳಾದ ಬಹುಮಂದಿ ಮನುಷ್ಯರು ಇರುವರು. ಅಹಂಕಾರವೆಂಬುದು ಒಂದು ದೊಡ್ಡ ಭೂತ. ಆ ಅಹಂಕಾರವೆಂಬ ದೊಡ್ಡ ಭೂತಕ್ಕೆ ವಾಹನಗಳಂದರೆ ಕುದುರೆ, ಕತ್ತೆ, ಇವುಗಳನ್ನೆಲ್ಲ ಏರಿ ಅದ್ರ ಮೇಲೆ ಕೂತ್ಕೊಂಡು ಹೋಗೋದಿಲ್ವಾ ಜನರು ಅನೇಕ ಬಾರಿ? ಆ ರೀತಿಯಲ್ಲಿ ಅಹಂಕಾರವೆಂಬುದು ನಮ್ಮನ್ನು ಆ ರೀತಿ ವಾಹನವಾಗಿ ಮಾಡಿಕೊಂಡಿದೆ. ನಮ್ಮ ಮೇಲೆ ಕೂತ್ಕೊಂಡು ಸವಾರಿ ಮಾಡುತ್ತೆ ಅಹಂಕಾರ.
ಈ ರೀತಿಯಲ್ಲಿ ಅಹಂಕಾರವೆಂಬ ಭೂತವು ಆವೇಶಿಸಿದವರು ಆತ್ಮಜ್ಞಾನವನ್ನು ಮರೆತು ಹೋಗೋರೆಂದು ವೇದಗಳು ಹೇಳುತ್ತಿವೆ. ಯಾವಾಗ ಅಹಂಕಾರ ನಮ್ಮ ತಲೆ ಮೇಲೆ ಕೂತ್ಕೊಂಡು ಆಜ್ಞೆ ಮಾಡ್ತದೋ ಆತ್ಮಜ್ಞಾನ ನಮಗೆ ಮರೆತು ಹೋಗ್ತದೆ. ಯಾಕೆ? ಅಹಂಕಾರ ಬಂತು ಅಂದರೆ ಯಾವ ಜ್ಞಾನವೂ ನಿಲ್ಲೋದಿಲ್ಲ ಅಲ್ಲಿ. ಕೇವಲ ಅಹಂಕಾರದಿಂದ ನಮಗೆ ಅಜ್ಞಾನವೇ ಆವರಿಸ್ಕೊಳ್ಳೋದು. ಇವರು ಸಂಯಮ ಅಂದರೆ ಇಂದ್ರಿಯ ನಿಗ್ರಹವೆಂಬ ಪರದೆಯನ್ನು ತೊಲಗಿಸಿ ಭವಿಷ್ಯತ್ತಿನಲ್ಲಿ ತಮ್ಮ ಅಧಃಪತನಕ್ಕೆ ನಾಚಿಕೊಳ್ಳದೆ ಎಂದಿಗೂ ಮಾಡಬಾರದ ಕೆಲಸಗಳನ್ನೇ ಮಾಡತೊಡಗುವರು. ಯಾವಾಗ ಒಬ್ಬ ಜೀವಿಯು ಅಹಂಕಾರ ಪೀಡಿತನಾಗ್ತಾನೋ, ಅಜ್ಞಾನಕ್ಕೆ ವಶನಾಗ್ತಾನೋ, ಆಗ ಅವನೇನು ಮಾಡ್ತಾನೆ? ಇಲ್ಲಿ ಯಾವುದೇ ನಾಚಿಕೆ ಇಲ್ಲದೆ ಭವಿಷ್ಯತ್ತಿನಲ್ಲಿ ಇಂದ್ರಿಯ ನಿಗ್ರಹದ ಕಡೆ ಮನಸ್ಸೇ ಹೋಗೋದಿಲ್ಲ. ಇಂದ್ರಿಯಗಳು ವಿಷಯ ವಸ್ತುಗಳನ್ನ ಬಯಸ್ತಾವಲ್ಲ, ಅದರ ಸುಖವನ್ನು ಈಡೇರಿಸೋದ್ರಲ್ಲೇ ಕಾಲ ಕಳೀತಾನೆ ಹೊರತು ಇಂದ್ರಿಯ ನಿಗ್ರಹದ ಕಡೆ ಬರೋದೇ ಇಲ್ಲ. ಇಂತಹ ಪ್ರಾಣಿಗಳು ಇಂದ್ರಿಯಗಳೆಂಬುವ ಗ್ರಾಮದ ರಾಜಮಾರ್ಗದಲ್ಲಿ ಅಹಂಕಾರದಿಂದ ಕೆಲಸಕ್ಕೆ ಬಾರದ ವಾದವನ್ನು ಮಾಡುತ್ತಾ ಅನೇಕ ವಿಧವಾದ ವಿಕಾರ ಸಮುದಾಯವನ್ನು ಒಂದುಗೂಡಿಸುತ್ತಾರೆ. ಈಗೇನು ಮಾಡ್ತಾರೆ? ಅಹಂಕಾರ ಪೀಡಿತರಾದವರೆಲ್ಲ ಒಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ಗುಂಪನ್ನು ಕಟ್ಟಿಬಿಡ್ತಾರೆ. ಈ ಗುಂಪಿನಲ್ಲಿ ಅವ್ರು ಏನು ನಿರ್ಧಾರ ತಗೊಳ್ತಾರೋ, ಅವ್ರಿಗೆ ಯಾವ ವಾದವನ್ನು ಮಂಡಿಸ್ತಾರೋ ಅದೇ ಸತ್ಯ ಅಂತ ವಾದಿಸ್ತಾರೆ. ಈ ರೀತಿಯಲ್ಲಿ ಆಗುತ್ತೆ. ಇಂಥದ್ದು ಈಗ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಿರೋದೇ ನಮ್ಮ ಸುಖ ಭೋಗಕ್ಕೆ ಅಂತ ನಿರ್ಧಾರ ಮಾಡಿ ಆಗೋಯ್ತು. ಆಗೇನಾಗುತ್ತೆ? ಜ್ಞಾನಕ್ಕಲ್ಲಿ ಅವಕಾಶವೇ ಇರೋದಿಲ್ಲ. ಮತ್ತು ಅಂತ್ಯದಲ್ಲಿ ದುಃಖ ಶೋಕಗಳೆಂಬ ಹೊಡೆತಗಳು ನಿರಂತರವು ತಗುಲುವುದಕ್ಕೆ ಆರಂಭಿಸಿ ಅವರಿಗೆ ಸ್ಮೃತಿಯು ನಾಶವಾಗುವುದು. ಅವರ ಅಹಂಕಾರದಿಂದಾಗಿ ಅಜ್ಞಾನದಲ್ಲೇ ಮುಳುಗೋಗ್ತಾರೆ, ಮಾಡಬಾರದ ಕಾರ್ಯವನ್ನು ಮಾಡ್ತಾರೆ, ದುಃಖವನ್ನು ಪಡ್ತಾ ಇರ್ತಾರೆ, ಸ್ಮೃತಿ ನಾಶ ಆಗುತ್ತೆ, ಜ್ಞಾನವೇ ಇರೋದಿಲ್ಲ ಅಲ್ಲಿ. ಆದರೂ ಅದರ ಅರಿವು ಅವರಿಗೆ ಬರೋದೇ ಇಲ್ಲ. ಇದಕ್ಕೆಲ್ಲ ಪ್ರಕೃತಿ ಎಂಬ ಈ ಮಾಯೆಯು ಕಾರಣವಾದ್ದರಿಂದಲೇ ಜೀವರೆಲ್ಲರೂ ನನ್ನನ್ನು ಮರೆತಿರುವರು. ಹಾಗಾದ್ರೆ ಮಾಯದಲ್ವ ತಪ್ಪು? ನಮ್ದೇನಾಗಿದೆ ತಪ್ಪು? ಇಲ್ಲಿ ಮಾಯೆ ಆವರಿಸ್ಕೊಂಡಿದ್ರಿಂದ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಮಾಯೆ ಆವರಿಸ್ಕೊಂಡಿದೆಯಾ? ಸರಿ, ಮಾಯೆ ಆವರಿಸ್ಕೊಂಡಿದ್ರು ಪರಮಾತ್ಮನ ಜ್ಞಾನಶಕ್ತಿಯೂ ಇದೆಯಲ್ಲ, ಮಾಯೆಯನ್ನು ಬಿಟ್ಟು ಹೋಗಬೇಕು ಅನ್ನೋ ಅರಿವಿದೆಯಲ್ಲ. ಆತ್ಮಹಿತವನ್ನು ಸಾಧನೆ ಮಾಡುವವರೇ ನನ್ನ ಭಕ್ತರು. ಅವರು ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿಗಳೆಂದು 4 ವಿಧವಾಗಿ ಇರುವರು. ಯಾರ್ಯಾರು ಈ ರೀತಿಯಲ್ಲಿ ನನ್ನನ್ನು ಭಜಿಸ್ತಾರೋ ಅವರೆಲ್ಲ ನನ್ನ ಭಕ್ತರಾಗಿರ್ತಾರೆ. ಯಾರ್ಯಾರವರು? ಆರ್ತ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿಗಳು ಅಂತ 4 ವಿಧದ ಭಕ್ತರಿದ್ದಾರೆ. ಇವರಿಷ್ಟು ಜನರು ನನ್ನ ಭಕ್ತರೇ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಆ ಭಕ್ತರುಗಳ ವಿಧಾನಗಳು, ಅವರು ಯಾರ್ಯಾರು ಏನೇನು ಅವರಲ್ಲಿರ್ತಕ್ಕಂಥ ಒಂದು ಏರಿಳಿತ ಏನಿರ್ತದೆ. ಆರ್ತಿ ಅಂದರೆ ಯಾರು, ಅರ್ಥಾರ್ಥಿ ಅಂದರೆ ಯಾರು, ಜಿಜ್ಞಾಸು ಅಂದರೆ ಯಾರು, ಜ್ಞಾನಿ ಅಂದರೆ ಯಾರು, ಇವರುಗಳ ವಿವರಣೆಯನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.